ವಿಜಯ ಕಾಲೇಜಲ್ಲಿ BCA ಪ್ರಾರಂಭ ಆಗಿದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದು? ಒಂದು ಹಳ್ಳಿಗೂ ಕಾಲೇಜು ಸ್ಕೂಲು ಎಲ್ಲವನ್ನು ಕೊಟ್ಟ ಕಾರಣ ಕುಂಠಿತವಾದರೂ ಒಂದು ಸೆಕ್ಷನ್ ನಡೆಸೋ ಮಟ್ಟಕ್ಕೆ ಎಲ್ಲ ವ್ಯವಸ್ಥೆಗಳು ನೋಡ್ಕೊಂಡು ಬಂದಿದೆ. ಈಗ ಮತ್ತೆ ಆ ಕುಂಠಿತವಾಗಿರ್ತಕ್ಕಂಥ ಪರಿಸ್ಥಿತಿ ಗ್ರಾಮಾಂತರ ಪ್ರದೇಶದಲ್ಲಿ ಇರತಕ್ಕಂಥ ಸ್ಕೂಲು ಕಾಲೇಜುಗಳು ಮುಚ್ಚುವಂಥ ಪರಿಸ್ಥಿತಿಯಲ್ಲಿ ಕೆಲವು ಆಲ್ರೆಡಿ ಮುಚ್ಚಿದೆ, ಇನ್ನು ಸದ್ಯದಲ್ಲೇ ಇನ್ನೊಂದಷ್ಟು ಮುಚ್ಚೋ ಮಟ್ಟಕ್ಕಿದೆ. ಆ ಉದ್ದೇಶದಿಂದ ನಾನು BCA ಕೋರ್ಸ್ ಮಾಡಿಸಿದ್ರೆ ಕಾಮರ್ಸ್ಗೆ ಈಕ್ವಲೆಂಟ್ ಆಗಿ ಇತ್ತೀಚಿನ ದಿನದಲ್ಲಿ ಬೆಳೆದಂಥ ವ್ಯವಸ್ಥೆನ ನೋಡಿ BCA ತರಬೇಕು ಅನ್ನೋ ಉದ್ದೇಶದಲ್ಲಿ ಒಂದು 6 ತಿಂಗಳ ಪ್ರಯತ್ನವನ್ನು ಸಕ್ಸೀಡ್ ಆಗಿ ನನಗೆ AICTಯಿಂದ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಮತ್ತು ಮಂಡ್ಯ ಜಿಲ್ಲಾ ವಿಶ್ವವಿದ್ಯಾಲಯದಿಂದ ನನಗೆ ಮಾರ್ಕಿಂಗ್ ಕೊಟ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಅಭಿನಂದಿಸ್ತಾ ನಾನು ಹೇಳೋದು ಇಷ್ಟೇ, ಗ್ರಾಮಾಂತರ ವಿದ್ಯಾರ್ಥಿಗಳು ಹೆಣ್ಮಕ್ಳು ಗಂಡ್ಮಕ್ಳಿಗೋಸ್ಕರ ಸ್ಥಾಪನೆ ಆದಂಥ 1946ನೇ ಇಸ್ವಿನಲ್ಲಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ನನ್ನ ಗ್ರಾಮಾಂತರ ಮಕ್ಕಳು BCA ಮಾಡಿದ್ರೆ ಉನ್ನತವಾದಂಥ ವೃತ್ತಿಯಲ್ಲಿ ಹೋಗುವಂಥ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟ. ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಅರ್ಬನ್ನಲ್ಲಿರಬೇಕಂತ ಎಲ್ಲ ಸವಲತ್ತುಗಳನ್ನು ಕೊಡ್ತೀನಿ, ಬೇಕಾದದ್ದು ಇನ್ನೂ ಬೇಕಾದಷ್ಟು ಮಾಡುವಂಥ ಪ್ರಯತ್ನ ನಾನು ಮಾಡಿರ್ತೀನಿ ಮಾಡ್ತದೆ ಅಂತ ಹೇಳ್ತಾ ನಾನು ಬೇಡ್ಕೊಳ್ಳೋದಿಷ್ಟೇ, ನನ್ನ BCA ಅಡ್ಮಿಷನ್ಗೆ ನೀವು ಪ್ರೋತ್ಸಾಹ ಕೊಟ್ಟು ವಿದ್ಯಾರ್ಥಿಗಳನ್ನ ಪೋಷಕರಲ್ಲೂ ಮನವಿ ಸೇರಿಸ್ಬೇಕು ಅಂತ ಕೇಳ್ಕೊಂಡು ವಿದ್ಯಾ ಪ್ರಚಾರ ಸಂಘ ಫ್ರೆಂಚ್ ವ್ಯಾಕ್ಸ್ ಅಂದ್ಕೊಂಡು 1946ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಯಿತು. ಆಗಿನ ಫ್ರೆಂಚ್ ವ್ಯಾಕ್ಸೇ ಈ ದಿನದ ಪಾಂಡವ. 1946ರಲ್ಲಿ ಫಿಲಂಥ್ರಾಫಿಸ್ಟು ಒಂದು ಚಿಂತನೆ ಮಾಡಿ ಗ್ರಾಮಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದು ಉದ್ದೇಶ ಇಟ್ಕೊಂಡು ಮುನ್ಸಿಪಲ್ ಒಂದು ಕೊಠಡಿಯಲ್ಲಿ ಪ್ರಾರಂಭವಾಯಿತು. ಸರ್ಕಾರ ರಚನೆ ಆಗುವ ಮೊದಲೇ ಬ್ರಿಟಿಷ್ ಸರ್ಕಾರದಲ್ಲಿ ನಡವಳಿ. ಅದ ನಂತರ ವಿದ್ಯಾರ್ಥಿಗಳು ಹೆಚ್ಚಿಗೆ ಆಗ್ತಂತ ಸಂದರ್ಭದಲ್ಲಿ ಹಿಂದೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಂತ ಹಿಂದ್ಗಡೆ ಕುದುರೆ ಲಾಯಕ್ಕೆ ಇದ್ದಂತ ಒಂದು ಹಳೆ ಬಿಲ್ಡಿಂಗ್ ಅನ್ನ ಸರ್ಕಾರದ ಅನುಮತಿ ಕೊಟ್ಟು ಅಲ್ಲಿ ಕ್ಲಾಸ್ಗಳು ಸುಮಾರು 48ನೇ ಇಸ್ವಿಯಿಂದ 1958 ಆ ಬಿಲ್ಡಿಂಗ್ ಮೇಲೆ ಕ್ಲಾಸಸ್ 65ರಲ್ಲಿ ಇದನ್ನ ಸ್ಥಳಾಂತರಗೊಂಡು ಈಗ ಇರತಕ್ಕಂಥ ಕಟ್ಟಡದಲ್ಲಿ ಕ್ಲಾಸಸ್. ಇದಕ್ಕೆ ಮೂಲತವಾಗಿ ಅಂದಿನ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಂಥ ಬಸವಯ್ಯನವರು, ಅಂದರೆ ಈಗಿನ ಕಾರ್ಗೆ ಅವರ ಬೀಗ, ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರು. ಒಂದು 4 ಎಕರೆ 8 ಗುಂಟೆನ ಈ ಜಾಗವನ್ನು ಕೊಟ್ಟರು. ಅವ್ರನ್ನೂ ಸ್ಮರಿಸ್ತಾ 1970ನೇ ಇಸ್ವಿನಲ್ಲಿ ಈ ಕಟ್ಟಡಕ್ಕೆ ಜೂನಿಯರ್ ಕಾಲೇಜನ್ನ ತಂದರು. ಜೂನಿಯರ್ ಕಾಲೇಜಲ್ಲಿ ಕಲಾ ವಿಭಾಗ, ವಿಜ್ಞಾನ ವಿಭಾಗ, ಕಂಪ್ಯೂಟರ್ ವಿಭಾಗ, ಅರ್ಥಶಾಸ್ತ್ರ ಕಾಮರ್ಸ್ ಕೋರ್ಸನ್ನ ಸ್ಟಾರ್ಟ್ ಮಾಡಲಾಯಿತು. ತದನಂತರ 1972ರಲ್ಲಿ ಫೌಂಡರ್ ಕಾರ್ಯದರ್ಶಿಯಾಗಿದ್ದಂಥ ಸನ್ಮಾನ್ಯ CS ರಾಜಾರ್ ಅವರು ವಯೋವೃತ್ತಿಯಿಂದ ನಿವೃತ್ತಿಯನ್ನು ಕೇಳ್ಕೊಂಡಾಗ ಆಡಳಿತ ಮಂಡಳಿಯರು ನನ್ನ ತಂದೆಯೇ ಅಧ್ಯಕ್ಷರಾಗಿದ್ದರೂ ಅದಕ್ಕೆ ಬೇಡ, ನನ್ನ ಮಗ BE MBA ಮಾಡಿದ್ದಾನೆ, ಅವನೊಂದು ವೃತ್ತಿಲಿ ಹೋಗ್ತಾನೆ, ಇಲ್ಲಿ ಸುವೇವೆ ಮಾಡೋಕೆ ಯಾಕೆ ಬರ್ತಾನೆ ಅಂತ ಹೇಳಿ ನಿಲ್ಲಿಸಿದ್ರು. ನಮ್ಮ ಸುಬ್ರಾಯಗೌಡರು, ನಮ್ಮ ಫಿಸಿಕಲ್ ಎಜುಕೇಶನ್ ಟೀಚರು ಮತ್ತು ನಮ್ಮ ಗೌಡಯ್ಯನವರು, ಇಲ್ಲ ನಿಮ್ಮ ಹುಡುಗ ಹೋದಾಗ ರಾಜೀನಾಮೆ ಕೊಟ್ಟೋಗ್ಲಿ, ಅಲ್ಲಿ ಗಂಟ ಅವ್ರಿಗೆ ಯಾರು ನೋಡೋದಿಲ್ಲ, ಇಲ್ಲಿ ನನ್ನ ಮಕ್ಕಳಿಗೆ ನಾವು ನನ್ನನ್ನು ಇದಕ್ಕೆ ತಗೊಂಡ್ರು. ನಾನು ತಗೊಂಡ ಮೊದಲನೇ ವರ್ಷನೇ 83ರಲ್ಲಿ ಪ್ರಥಮ ದರ್ಜೆ ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾರೆ. ಪ್ರಥಮ ದರ್ಜೆ ಕಾಲೇಜಲ್ಲಿ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ BSW ಮಾಡಿ, BSWಗೂ ವಿದ್ಯಾರ್ಥಿಗಳು ಕುಂಠಿತವಾದ್ರಿಂದ ಅದನ್ನು ನಿಲ್ಲಿಸಿ ಆರ್ಟ್ಸ್ ಆ್ಯಂಡ್ ಕಾಮರ್ಸನ್ನ ಇದುವರೆಗೂ ಕಂಟಿನ್ಯೂ ಮಾಡ್ಕೊತಾರೆ. ಅಂದರೆ 1982ರಿಂದ ಅದೊಂದು 46 ವರ್ಷಗಳಿಂದ ನಾನು ಡಿಗ್ರಿ ಕೋರ್ಸ್ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ನಾನು ಮತ್ತು ನನ್ನ ಆಡಳಿತಕ್ಕೆ ವಿಜಯ ಕಾಲೇಜ್ ಆಫ್ ಎಜುಕೇಶನ್ ಅಂದರೆ BEd ಕೋರ್ಸ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಚಿಂತನೆ ಬಂತು. 2003-4ನೇ ಇಸ್ವಿಗೆ ನನಗೆ ಮಾನ್ಯತೆಯನ್ನು ಕೊಟ್ಟು
B.Ed ಕಾಲೇಜ್ನ 2004ನೇ ಇಸ್ವಿಯಲ್ಲಿ ಪ್ರಾರಂಭವಾಯಿತು. ಅದು ಮತ್ತಷ್ಟೇ ತನ್ನ ಪೂರ್ಣ ಪ್ರಮಾಣದ ವಿದ್ಯಾರ್ಥಿಗಳೊಂದಿಗೆ ಇಂದಿಗೂ ನಡ್ಕೊಂಡು ಬರ್ತಿದೆ. ಇದರ ಜೊತೆಯಲ್ಲಿ ವಿಜಯ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಮಾಡಿ 2013ರಲ್ಲಿ ಅದನ್ನ CBSE ಕನ್ವರ್ಟ್ ಮಾಡಿ 2017ರಲ್ಲಿ CBSE ಅಪ್ಲಿಕೇಶನ್ ತಗೊಂಡು ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಸೆಂಟ್ರಲ್ ಸಿಲೆಬಸ್ನಲ್ಲಿ ಕ್ಲಾಸಸ್ಗಳು ನಡೀತಾ ಇವೆ. ಇದು ಈ ವಿಷಯದ ಬಗ್ಗೆ.